ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯವರೇ, ನೀವು ಈಗ ಕೇಳಲಿರುವ ಸುದ್ದಿ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಮಹತ್ವದ ಸಮಯದ ಬಗ್ಗೆ, ವಿಷಯದ ಬಗ್ಗೆ. ದೈವಿಕ ಶಕ್ತಿಗಳು ಈಗ ನಿಮ್ಮ ಕಡೆ ತಿರುಗ್ತಾ ಇವೆ. ವಿಶೇಷವಾಗಿ ಗಣಪತಿ ಮತ್ತು ಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮೇಲೆ ಸುರಿತಾ ಇದೆ. ಏಪ್ರಿಲ್ ತಿಂಗಳು 2026 ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುತ್ತಾ ಇದೆ. ಹಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ತೊಂದರೆಗಳು, ನಿರಾಸೆಗಳು ಈಗ ಕೊನೆಗೊಳ್ಳುವ ಸಮಯ ಬಂದಿದೆ. ನಿಮ್ಮ ಮನೆಯ ವಾತಾವರಣನೇ ಬದಲಾಗಲಿದೆ. ಸಂತೋಷ, ನಗು, ಉತ್ಸವ, ಸೌಭಾಗ್ಯ ಈ ಎಲ್ಲ ಶಕ್ತಿಗಳು ನಿಮ್ಮ ಮನೆ ಪ್ರವೇಶ ಮಾಡುತ್ತೆ. ಏಪ್ರಿಲ್ 3ರಿಂದ ಏಪ್ರಿಲ್ 30ರವರೆಗೆ ಈ ಸಮಯ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸಂತೋಷದಿಂದ ನಗ್ತಾರೆ. ಮನೆಯಲ್ಲೇ ಹಬ್ಬದ ವಾತಾವರಣ ಅನ್ನೋದು ನಿರ್ಮಾಣವಾಗುತ್ತೆ. ನೀವು ನಿರೀಕ್ಷಿಸದಷ್ಟು ದೊಡ್ಡ 5 ಶುಭ ಸುದ್ದಿ ನಿಮ್ಮ ಜೀವನಕ್ಕೆ ಬರುತ್ತೆ. ಆ 5 ಶುಭ ಸುದ್ದಿಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಮೊದಲ ದೊಡ್ಡ ಶುಭ ಸುದ್ದಿ ಹಣಕಾಸಿನ ಪ್ರಗತಿ. ನಿಮ್ಮ ಜೀವನದಲ್ಲಿ ಹಣದ ಹರಿವು ಅನ್ನೋದು ಹೆಚ್ಚಾಗುತ್ತೆ. ನೀವು ಎಷ್ಟೋ ದಿನಗಳಿಂದ ಹಣದ ಸಮಸ್ಯೆ ಎದುರಿಸ್ತಿದ್ರೆ ಅದು ಈಗ ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಿದ ಪರಿಶ್ರಮದ ಫಲ ಈಗ ಸಿಗಲಿದೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ, ಹೊಸ ಆದಾಯದ ಮಾರ್ಗಗಳು ಇವೆಲ್ಲವೂ ನಿಮ್ಮ ಕಡೆ ಬರುತ್ತೆ. ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಆರ್ಥಿಕವಾಗಿ ಬಲ ಆಗ್ತೀರ. ಗಜಕೇಸರಿ ಯೋಗ, ಧನಯೋಗ, ರಾಜಯೋಗಗಳ ಪ್ರಭಾವದಿಂದ ನೀವು ಅಚ್ಚರಿ ಮೂಡುವ ಮಟ್ಟಿಗೆ ಹಣವನ್ನು ಸಂಪಾದಿಸಬಹುದು. ಎರಡನೇ ಶುಭ ಸುದ್ದಿ ಉದ್ಯೋಗ ಮತ್ತು ವೃತ್ತಿ ಜೀವನ. ನೀವು ಕೆಲಸ ಹುಡುಕುವವರಾಗಿದ್ದರೆ ಇದು ಅತ್ಯುತ್ತಮ ಸಮಯ. ನೀವು ಬಯಸಿದ ಉದ್ಯೋಗ ಈಗ ನಿಮ್ಮ ಕೈಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗಾಗಲೇ ಕೆಲಸ ಮಾಡುತ್ತಿರುವವರು ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ವರ್ಗಾವಣೆ ಎಂಬ ಶುಭ ಸುದ್ದಿಯನ್ನು ಪಡೆಯಬಹುದು. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸ್ತಾರೆ. ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ. ವ್ಯಾಪಾರ ಮಾಡುವವರಿಗೆ ಇದು ಗೋಲ್ಡನ್ ಪೀರಿಯಡ್. ನಿಮ್ಮ ವ್ಯವಹಾರದಲ್ಲಿ ಭಾರಿ ಬೆಳವಣಿಗೆ ಅನ್ನೋದು ಕಾಣಬಹುದು. ಹೊಸ ಅವಕಾಶಗಳು, ಹೊಸ ಒಪ್ಪಂದಗಳು ನಿಮ್ಮ ಕೈಗೆ ಬರುತ್ತೆ. ಮೂರನೇ ಶುಭ ಸುದ್ದಿ ಪ್ರೀತಿ ಮತ್ತು ಕುಟುಂಬ ಜೀವನ. ನಿಮ್ಮ ಸಂಬಂಧಗಳು ಈಗ ಬಲವಾಗುತ್ತೆ. ಹಿಂದೆ ಉಂಟಾದ ತಪ್ಪು ಅರ್ಥಗಳೆಲ್ಲ ಸರಿಯಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಮರಳಿ ಬರುತ್ತೆ. ಮದುವೆಯಾಗದವರಿಗೆ ಉತ್ತಮ ವಿವಾಹ ಯೋಗ ಕಾಣುತ್ತೆ. ನೀವು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳು ಆಗುತ್ತೆ. ನಿಮ್ಮ ಮನಸ್ಸಿನ ಮಾತು ಹೇಳೋದಕ್ಕೆ ಇದು ಸರಿಯಾದ ಸಮಯ. ಕುಟುಂಬದಲ್ಲಿ ಹೊಸ ಸಂತೋಷದ ಸುದ್ದಿ ಅನ್ನೋದು ಕೇಳಬಹುದು. ಕೆಲವರಿಗೆ ಸಂತಾನ ಪ್ರಾಪ್ತಿ ಯೋಗವೂ ಕೂಡ ಇದೆ. ನಾಲ್ಕನೇ ಶುಭ ಸುದ್ದಿ ಮಕ್ಕಳ ಮತ್ತು ಶಿಕ್ಷಣ ಕ್ಷೇತ್ರ. ನೀವು ಮಕ್ಕಳಿಂದ ನಿಮಗೆ ಗೌರವ ಮತ್ತು ಹೆಮ್ಮೆ ಬರುತ್ತೆ. ಅವರು ಸಾಧನೆ ಮಾಡ್ತಾರೆ. ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ವಿದೇಶಿ ಅವಕಾಶಗಳು ಎಲ್ಲವೂ ಅನುಕೂಲವಾಗುತ್ತೆ. ವಿದೇಶ ಹೋಗುವ ಕನಸು ಕಂಡವರು ಅದನ್ನು ನಿಜವಾಗಿಸಿಕೊಳ್ಳುವ ಸಮಯ ಇದು. ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಎತ್ತರಕ್ಕೆ ಕೊಂಡೊಯ್ತಾರೆ. ಐದನೇ ಶುಭ ಸುದ್ದಿ ಆಸ್ತಿ ಮತ್ತು ಭವಿಷ್ಯದ ಯೋಜನೆಗಳು. ಮನೆ, ಜಮೀನು, ವಾಹನ ಖರೀದಿ ಮಾಡುವ ಯೋಚನೆ ಇದ್ದರೆ ಇದು ಅತ್ಯುತ್ತಮ ಸಮಯ. ನಿಮ್ಮ ಹಳೆಯ ಕನಸುಗಳು ಈಗ ನನಸಾಗಬಹುದು. ಹೂಡಿಕೆ ಮಾಡಿದ ಹಣದಿಂದ ಉತ್ತಮ ಲಾಭ ಅನ್ನೋದು ಸಿಗುತ್ತೆ. ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಲಾಭವನ್ನು ತರುತ್ತೆ. ಆದರೆ ಫ್ರೆಂಡ್ಸ್, ಈ ಶುಭ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇರುತ್ತೆ. ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿದವರು ಕೆಲವರು ಅಸೂಯೆ ಪಡಬಹುದು. ನೀವು ಮೌನವಾಗಿ ನಿಮ್ಮ ಕೆಲಸ ಮಾಡಬೇಕು. ನಿಮ್ಮ ಗಮನ ಕೇವಲ ನಿಮ್ಮ ಗುರಿಯ ಮೇಲೆ ಇರಬೇಕು. ತಪ್ಪು ಸ್ನೇಹಿತರಿಂದ ದೂರ ಇರಿ. ನಕಾರಾತ್ಮಕ ಶಕ್ತಿಗಳಿಂದ ದೂರ ಇರಿ. ನಿಮ್ಮ ಮನಸ್ಸು ಶುದ್ಧವಾಗಿರಲಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ಅತಿಯಾಗಿ ಒತ್ತಡ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡೋದು ನಿಮಗೆ ಬಹಳ ಉಪಯುಕ್ತ. ನಿಯಮಿತವಾಗಿ ಆರೋಗ್ಯ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಸಮತೋಲನದಲ್ಲಿ ಇಡಿ. ಈ ಸಮಯದಲ್ಲಿ ನೀವು ದೇವರ ಆರಾಧನೆ ಮಾಡಿದರೆ ಅದರಿಂದ ಇನ್ನಷ್ಟು ಲಾಭ ಸಿಗುತ್ತೆ. ವಿಶೇಷವಾಗಿ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಓಂ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮೀ ನಮಃ ಅಂತ ಜಪ ಮಾಡಿದರೆ ನಿಮ್ಮ ಭಾಗ್ಯ ಇನ್ನಷ್ಟು ಬೆಳಗುತ್ತೆ. ಕೊನೆಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಈ ಸಮಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಿಮ್ಮ ಮೇಲೆ ದೇವರ ಕೃಪೆ ಇದೆ. ನಿಮ್ಮ ಪರಿಶ್ರಮ ನಿಮಗೆ ಫಲ ಕೊಡುತ್ತೆ. ಧೈರ್ಯದಿಂದ ಮುಂದೆ ಸಾಗ್ರಿ. ನಿಮ್ಮ ಯಶಸ್ಸು
ನಿಶ್ಚಿತವಾಗ್ಲೂ ಆಗುತ್ತೆ. ಜೈ ಗಣೇಶ, ಜೈ ಮಹಾಲಕ್ಷ್ಮಿ. ಎಲ್ಲರೂ ಕೂಡ ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ, ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ.